ಈ ನಡುವೆ ದರ್ಶನ್ ಅವರು ಶೂಟಿಂಗ್ನಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ವೀಕೆಂಡ್ ಬಂತು ಅಂತಂದರೆ ಮಾತ್ರ ಅವರು ಫುಲ್ ಎಂಜಾಯ್ ಮಾಡ್ತಾ ಇದ್ರು. ವೀಕೆಂಡ್ನಲ್ಲಿ ಫುಲ್ ಮಸ್ತಿ ಮಾಡ್ತಾ ಇದ್ರು ದರ್ಶನ್. ಆದರೆ ಈಗ ಅದು ಯಾವುದಕ್ಕೂ ಅವಕಾಶ ಇಲ್ಲ. ಸಾಮಾನ್ಯವಾಗಿ ವೀಕೆಂಡ್ನಲ್ಲಿ ಫುಲ್ ಮಸ್ತಿ ಮಾಡ್ತಾ ಇದ್ರು ದರ್ಶನ್. ಪ್ರತಿ ವೀಕೆಂಡಲ್ಲೂ ಬೆಂಗಳೂರನ್ನ ಬಿಡ್ತಾ ಇದ್ರು. ಮಿತ್ರ ಪಡೆಯ ಜೊತೆ ಸೇರಿಕೊಂಡು ರೋಡ್ ಟ್ರಿಪ್ಪನ್ನು ಮಾಡ್ತಾ ಇದ್ರು. ಲಾಂಗ್ ಡ್ರೈವ್ ಹೋಗ್ತಾ ಇದ್ರು. ಅವ್ರ ಹತ್ರ ವೆರೈಟೀಸ್ ಆಫ್ ಕಾರ್ಗಳಿತ್ತು. ಕಾರ್ನಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ರು. ಆದರೆ ಕೊಲೆ ಕೇಸಲ್ಲಿ ದರ್ಶನ್ ಅರೆಸ್ಟ್ ಆಗಿ 3 ವೀಕೆಂಡ್ಗಳು ಈಗಾಗಲೇ ಹಾಳಾಗೋಗಿದೆ. 3 ವಾರದಿಂದ ಪಾರ್ಟಿ ಇಲ್ಲ, ಸ್ನೇಹಕೂಟ ಇಲ್ಲ. ಅವರ ದುಬಾರಿ ಕಾರ್ಗಳೆಲ್ಲ ಬೀಗ ಹಾಕಿ ನಿಲ್ಲಿಸಿದ್ದಾರೆ. ಅವರ ಮನೆಯ ಶೆಡ್ನಲ್ಲಿ ಎಲ್ಲ ಧೂಳು ಹಿಡಿತಾ ಇದೆ ಜೀಪು, ಅವರ ಪ್ರೀತಿಯ ಜೀಪು. ನೋಡಿ ಹೆಂಗಾಗ್ಬಿಡುತ್ತೆ, ಬದಲಾಗ್ಬಿಡುತ್ತೆ ಸಮಯ ಅನ್ನೋದಕ್ಕೆ ಇದು ಸಾಕ್ಷಿ. ಇವೆಲ್ಲ ಒಂದು ರೀತಿಯಲ್ಲಿ ಪಾಠ ಆಗಬೇಕು ಎಲ್ರಿಗೂ. ಯಾವ ರೀತಿ ಇದ್ದ ಲೈಫ್ ಸ್ಟೈಲು 3 ವಾರಕ್ಕೆ ಯಾವ ರೀತಿ ಬದಲಾಗೋಯ್ತು ದರ್ಶನ್ದು ನೋಡಿ. ಯಾವುದೇ ಊಟ ಆಗ್ಬೋದು, ಅವ್ರು ಇಷ್ಟಪಟ್ಟು ಊಟ ಮಾಡ್ತಾಯಿದ್ರು, ಅವ್ರು ಇಷ್ಟಪಟ್ಟು ಕಡೆ ಹೋಗ್ತಾಯಿದ್ರು. ಅವರ ಫಾರ್ಮ್ ಹೌಸ್ಗೆ ಹೋಗ್ಬಿಟ್ಟು ರೈತರಾಗ್ತಾಯಿದ್ರು, ನೆಲ ಉಳ್ತಾ ಇದ್ರು ಟ್ರ್ಯಾಕ್ಟರ್ನಲ್ಲಿ, ಪ್ರಾಣಿ ಪಕ್ಷಿಗಳ ಜೊತೆ ಇರ್ತಾಯಿದ್ರು, ಫ್ರೆಂಡ್ಸ್ ಜೊತೆ ಇರ್ತಾಯಿದ್ರು, ಬೇಕಾದಂಗೆ ಪಾರ್ಟಿ ಮಾಡ್ತಾಯಿದ್ರು. ಇವತ್ತು ಅದು ಯಾವುದೂ ಇಲ್ಲ, ಯಾವುದೂ ಇಲ್ಲ. ಅಷ್ಟು ಸುಲಭ ಅಲ್ಲ. ಜೈಲಿನಲ್ಲಿ ಒಂದೊಂದು ದಿನ ಕಳೆಯೋದು ಕೂಡ ಒಂದೊಂದು ವರ್ಷ ಕಳೆದಂಗೆ ಆಗುತ್ತೆ. ಫ್ರೆಂಡ್ಸ್ ಇಲ್ಲ, ಏನೂ ಇಲ್ಲ, ಹಿಂಸೆ. ಯಾಕೆಂದರೆ ಶಿಕ್ಷೆಯ ಸ್ವರೂಪನೇ ಆ ರೀತಿ ಇದೆಯಲ್ಲ. ಆಗ ಮನಸ್ಸಿಗೆ ಏನಾದರೂ ಪಶ್ಚಾತ್ತಾಪಗಳಾಗಬಹುದು. ನಮ್ಮ ಶಿಕ್ಷೆಯ ಸ್ವರೂಪ ಆ ರೀತಿ ಇದೆ. ತಪ್ಪು ಮಾಡಿಬಿಟ್ನಪ್ಪ, ಇನ್ನು ಮುಂದೆ ಜೀವನದಲ್ಲಿ ತಪ್ಪು ಮಾಡಬಾರ್ದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಈಗ ನಿಜ 3 ವೀಕೆಂಡ್ಗಳು ಕಳೆದು ಹೋಯಿತು. ದರ್ಶನ್ಗೆ ಯಾವ ವೀಕೆಂಡ್ ಪಾರ್ಟಿನೂ ಇಲ್ಲ, ಲಾಂಗ್ ಡ್ರೈವೂ ಇಲ್ಲ, ಮೋಜು ಮಸ್ತಿ ಅಂತೂ ಇಲ್ಲವೇ ಇಲ್ಲ, ಸ್ನೇಹಿತರ ಕೂಟ ಇಲ್ಲ. ಸೊ ತುಂಬ ಮಿಸ್ ಮಾಡ್ಕೋತಾ ಇರಬೇಕು ಇದೆಲ್ಲವನ್ನ. ಹಾಗೆಯೇ ಹೊರಗಡೆ ಇರ್ತಕ್ಕಂಥ ಅವ್ರ ಸ್ನೇಹಿತರು ಕೂಡ ದರ್ಶನ್ನ ಮಿಸ್ ಮಾಡ್ಕೋತಾ ಇರಬೇಕು. ಎಸ್ ಅರವಿಂದ್, ಏನಂದರೆ ಈಗಾಗಲೇ 3 ವಾರ ಆಗಿದೆ ಅರೆಸ್ಟ್ ಆಗಿ. ರೇಣುಕಾಸ್ವಾಮಿ ಒಂದು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ 3 ವಾರ ಆಗಿದೆ. 3 ವೀಕೆಂಡನ್ನು ಈಗಾಗಲೇ ನಟ ದರ್ಶನ್ ಮಿಸ್ ಮಾಡ್ಕೊಳ್ತಾ ಇರತಕ್ಕಂಥದ್ದು. ಈಗಾಗಲೇ ಅವರು ಒಂದು ವಾರ ಪೂರ್ತಿ ಶೂಟಿಂಗನ್ನು ಮುಗಿಸಿ ಅವರ ಒಂದು ಬ್ಯುಸಿ ಶೆಡ್ಯೂಲನ್ನು ಮುಗಿಸಿದ ನಂತರ ಏನು ಶನಿವಾರ ಭಾನುವಾರ ಬಂತೆಂದರೆ ಅದನ್ನು ಮಿತ್ರಕೂಟ ಜೊತೆಗೆ, ಮಿತ್ರರ ಜೊತೆಗೆ ಒಂದು ವೀಕೆಂಡ್ ಪಾರ್ಟಿಯನ್ನು ಮಾಡೋದಕ್ಕೆ ಮೀಸಲಿಡ್ತಾ ಇದ್ರು. ಆ ದಿನದಲ್ಲಿ ಬೆಂಗಳೂರಿನಲ್ಲಿ ಅವೈಲೇಬಲ್ ಇರ್ತಾ ಇರಲಿಲ್ಲ. ಅವರು ಒಂದು ಅರಣ್ಯ ಪ್ರದೇಶ ಆಗಿರ್ಬೋದು, ಬಂಡೀಪುರ ಮತ್ತು ನಾಗರಹೊಳೆ, ಬಂಡೀಪುರ, ಮಡಿಕೇರಿ ಇಂಥ ಒಂದು ಪ್ರದೇಶಗಳ, ಸಕಲೇಶ್ಪುರ, ಇತ್ತೀಚೆಗಷ್ಟೇ ಸಕಲೇಶ್ಪುರಕ್ಕೂ ಕೂಡ ಭೇಟಿ ನೀಡಿದರು. ಅಂಥ ಒಂದು ಸಂದರ್ಭದಲ್ಲಿ ವೀಕೆಂಡಲ್ಲಿ ಅವರು ಬೆಂಗಳೂರಲ್ಲಿ ಆದಷ್ಟು ಅವೈಲಬಿಲಿಟಿ ಇರ್ತಾ ಇರಲಿಲ್ಲ. ಅವರ ಮಿತ್ರರ ಜೊತೆಗೆ ಒಂದು ಪಾರ್ಟಿಯನ್ನು ಮಾಡೋದು, ಫೋಟೋಗ್ರಫಿಯನ್ನು ಮಾಡೋದು, ಸಾಕಷ್ಟು ಪ್ರಾಣಿ ಪ್ರೀತಿಯನ್ನು ಹೊಂದಿದ್ರು. ಹಾಗಾಗಿ ಅರಣ್ಯ ಪ್ರದೇಶದಲ್ಲಿ ಒಂದಿಷ್ಟು ವೀಕೆಂಡ್ಗಳನ್ನು ಕಳೆಯೋದು, ಮಿತ್ರರ ಜೊತೆಗೆ ಪಾರ್ಟಿಯನ್ನು ಮಾಡೋದು, ಜೊತೆಗೆ ಅವರು ಬೇರೆ ಬೇರೆ ಕಡೆ ಜಾಗವನ್ನು ಸುತ್ತೋದು. ಇಲ್ಲಷ್ಟೇ ಅಲ್ಲದೆ ಹೊರದೇಶಕ್ಕೂ ಕೂಡ ಒಂದಿಷ್ಟು ಪ್ಲಾನ್ ಮಾಡಿ ಅಲ್ಲಿನೂ ಕೂಡ ಒಂದಿಷ್ಟು ಪಾರ್ಟಿಗಳನ್ನು ಮಾಡೋದು, ಸ್ನೇಹಿತರಿಗೆ ಟೈಮ್ ಕೊಡೋದು, ಮತ್ತು ಫ್ಯಾಮ್ಲಿಗೆ ಟೈಮ್ ಕೊಡೋದು, ಈ ಥರ ಎಲ್ಲ ಒಂದಿಷ್ಟು ವೀಕೆಂಡ್ಗಳಲ್ಲಿ ಪ್ಲಾನ್ ಮಾಡ್ಕೋತಾ ಇದ್ರು. ಆದರೆ ಈಗ ಈ ಒಂದು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದಂಥ ದರ್ಶನ್ 3 ವಾರಗಳನ್ನು ಈಗಾಗಲೇ ಮಿಸ್ ಮಾಡ್ಕೋತಾ ಇದ್ದಾರೆ. ಅವರ ವೀಕೆಂಡ್ ಪಾರ್ಟಿ ಇಲ್ಲ, ಮೋಜು ಮಸ್ತಿ ಇಲ್ಲ, ಐಷಾರಾಮಿ ಕಾರುಗಳಲ್ಲಿ ತಿರುಗ್ತಾ ಇದ್ರು. ಐಷಾರಾಮಿ ಕಾರ್ ಮೂಲಕ ಈಗ ರೋಡ್ ಟ್ರಿಪ್ಪನ್ನು ಮಾಡ್ತಾ ಇದ್ರು. ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು. ಇವೆಲ್ಲವನ್ನು ಈಗ ದರ್ಶನ್ ಈಗ ಮಿಸ್ ಮಾಡ್ಕೋತಾ ಇರ್ತಕ್ಕಂಥದ್ದು. ಜೊತೆಗೆ 3 ವಾರದಿಂದ ಈ ಒಂದು ಏನಂದರೆ ಜೈಲು ವಾಸ ಅನುಭವಿಸ್ತಾ ಇರ್ತಕ್ಕಂಥದ್ದು. ಇದೆಲ್ಲೋ ದರ್ಶನ್ಗೆ ಮನ ನೊಂದಿದ್ದಾರೆ ಈಗಾಗಲೇ. ಇವೆಲ್ಲವನ್ನು ಮಿಸ್ ಮಾಡ್ಕೋತಾ ಇರೋದು, ಪ್ರತಿ ಕ್ಷಣ ಪ್ರತಿ ದಿನ ಕಳೆಯೋದು ಈಗಾಗಲೇ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ 3 ವಾರ ಈಗಾಗಲೇ ಅವರು ಕಳೆದಿರತಕ್ಕಂಥದ್ದು. ಅರವಿಂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನು, ಧನ್ಯವಾದ.